ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ರಿ, ಆಧಾರ್ ಕಾರ್ಡ್ ಕಳೆದು ಹೋದರೆ ಆಧಾರ್ ಕಾರ್ಡ್ ಪಡೆಯುವ ಸುಲಭ ವಿಧಾನ ಇಲ್ಲಿದೆ. ನೀವು ಆಧಾರ್ ಕಾರ್ಡ್ ಕಳ್ಕೊಂಡ್ರೆ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ಭಾರತ ಸರ್ಕಾರ ಪರವಾಗಿ ಭಾರತೀಯ ವೈಶಿಷ್ಟ್ಯ ಗುರುತಿನ ಪ್ರಾಧಿಕಾರ ನೀಡಿದ ಅಂಕೆಯ ವ್ಯಕ್ತಿತ್ವ ಗುರುತಿನ ಸಂಖ್ಯೆ ಆಧಾರ್ ಕಾರ್ಡ್ ವೈಯಕ್ತಿಕವಾಗಿ ಗುರುತಿಗಾಗಿ ಅತ್ಯಂತ ಪ್ರಮುಖವಾದ ಇದು ಆಧಾರ್ ಕಾರ್ಡ್ ಆಗಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಎಲ್ಲನ ಕಳ್ಕೊಂಡ್ರು ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಿಮಗೆ ಆಧಾರ್ ಕಾರ್ಡು ಯಾವುದೇ ಕೆಲಸಕ್ಕಾದರೂ ಬೇಕೇ ಬೇಕು. ಇವಾಗ ಯಾವ ಥರ ಕಳ್ಕೊಂಡ್ರೆ ಪಡ್ಕೊಳೋದು ಹೇಗೆ ಅಂತ ನೋಡ್ಕೊಳ್ಳಿ. ನಕಲಿ ಆಧಾರ್ ಕಾರ್ಡ್ ಪಡೆಯಲು ಯಾವ ದಾಖಲೆ ಬೇಕಾಗುತ್ತೆ? ನಿಮಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಬೇಕು ಅಂದರೆ ಯಾವ ಥರ ನೀವು ಹಾಕಬೇಕು ಅಪ್ಲಿಕೇಶನ್ನ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಮರುಮುದ್ರಣ ಅಥವಾ ನಕಲಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಹೆಚ್ಚುವರಿ ಆಧಾರ್ ಕಾರ್ಡ್ ದಾಖಲೆಗಳನ್ನು ಒದಗಿಸಬೇಕಾಗಿಲ್ಲ. ಮಾಹಿತಿಗಳನ್ನು ಈಗಾಗಲೇ UIDAI ವೆಬ್ಸೈಟ್ನಲ್ಲಿ ಸಂಗ್ರಹಿಸಲಾಗಿರೋದ್ರಿಂದ ನೀವು ಆಧಾರ್ ಸಂಖ್ಯೆ ಮತ್ತು ನಿಮ್ಮ ನೀಡುವ ಮೂಲಕ ನೀವು ನಕಲಿ ಆಧಾರ್ ಕಾರ್ಡ್ ಪಡೆಯಬಹುದು. ನೋಡ್ಕೊಳ್ಳಿ, ನಿಮ್ಮ ದೃಢೀಕರಣ, ನಿಮ್ಮ ದಾಖಲಾತಿ ಸಂಖ್ಯೆ ಮತ್ತು ಐಡಿಯನ್ನು ಸಹ ನೀವು ನಮೂದಿಸಬಹುದು. ಅದಕ್ಕಾಗಿ ನೀವು ದಾಖಲೆಗಳನ್ನು ಬೇಗನೆ ಎಲ್ಲನೂ ಕೂಡ ತೆಗೆದಿಟ್ಕೊಳ್ಳಿ. ಏನೇನು ಬೇಕೋ ನೋಡ್ಕೊಳ್ಳಿ. ಆನ್ಲೈನ್ನಲ್ಲಿ ನಕಲಿ ಆಧಾರ್ ಕಾರ್ಡ್ ಪಡೆಯುವ ವಿಧಾನ. ಫಸ್ಟು ವೆಬ್ಸೈಟ್ಗೆ ಭೇಟಿ ನೀಡಿ, ನಂತರ ನನ್ನ ಮೈ ಆಧಾರ್ ಅಂತ ಒಂದು ಕಾಣಿಸುತ್ತೆ, ಆ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಧಾರ್ ಕಾರ್ಡ್ ಮರುಮುದ್ರಣ ಆಯ್ಕೆ ಮಾಡ್ಕೊಳ್ಳಿ. ನನ್ನ ಆಧಾರ್ ವಿಭಾಗದಲ್ಲಿ ಅಡಿಯಲ್ಲಿ ನೀವು ವಿಧ ಸೇವೆಗಳನ್ನು ಕಾಣಬಹುದು. ಪಟ್ಟಿಯಿಂದ ಆಧಾರ್ ಮರುಮುದ್ರಣ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಧಾರ್ ಸಂಖ್ಯೆ ಅಥವಾ ವರ್ಚುವಲ್ ID ನಮೂದಿಸಿ. ಪರದೆ ಮೇಲೆ ಪ್ರದರ್ಶಿಸಲಾದ ಭದ್ರತಾ ಕೋಡ್ ಅಂದರೆ ಸೆಕ್ಯೂರಿಟಿ ಕೋಡ್ ಜೊತೆಗೆ 12 ಅಂಕೆ ಆಧಾರ್ ಕಾರ್ಡ್ ಸಂಖ್ಯೆನ ನೀವು ಎಂಟರ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. ಅದನ್ನು ನೀವು ಅದು ಕಾಲಮಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಓಕೆ ಅಂತ ಇರುತ್ತೆ, ಅದನ್ನ ಹಾಕಿ. ವಿವರವನ್ನು ದೃಢೀಕರಿಸಿದ OTP ಬಂದಾದಮೇಲೆ ನಕಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಯಶಸ್ವಿ ಪಾವತಿ. ನಂತರ ನೀವು ಸೇವಾ ಮಿತಿ ಸಂಖ್ಯೆ SRN ಬರುತ್ತೆ, ಆವಾಗ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಏನೇ ಡೌಟ್ ಇದ್ದರೂ 1947ಗೆ ಸಂಪರ್ಕಿಸಿ. ಇದೇ ರೀತಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.